ನ್ಯೂಸ್5ಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಜೆಡಿಎಸ್ ಹೋರಾಟ ಕುರಿತು ಕೋಲಾರದ ಕಾಂಗ್ರೆಸ್ ಕಚೇರಿಯ ಬಳಿ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇರೋವರೆಗೂ ಏನು ಮಾಡೋಕ್ಕಾಗಲ್ಲ. ಈ ವಿಚಾರ ಬಿಜೆಪಿ ಜೆಡಿಎಸ್ಗೆ ಅರ್ಥವಾಗಿದೆ. ಸಿಎಂ ತೇಜೋವಧೆಗೆ ಪ್ರಯತ್ನ ಆಗಿದೆ. ಜನ ನಮ್ಮ ಪರವಾಗಿದ್ದಾರೆ. 136 ಶಾಸಕರು ರಾಜ್ಯದಲ್ಲಿ ಬಂಡೆ ಕಲ್ಲಿನಂತಿದ್ದೇವೆ. ಹೀಗಾಗಿ ಸಿದ್ದರಾಮಯ್ಯನವರನ್ನ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಖರ್ಗೆ ಕುಟುಂಬಕ್ಕೆ ಭೂಮಿ ಮಂಜೂರು ಆರೋಪ ಕುರಿತಂತೆ ಮಾತನಾಡಿದ ಅವರು, ಚಾಣಕ್ಯ ವಿಶ್ವವಿದ್ಯಾಲಯಕ್ಕೆ ಬಿಜೆಪಿಗೆ ಜಾಗ ನೀಡಿದೆ. ಬುದ್ಧ ವಿಹಾರ ಟ್ರಸ್ಟ್ ಮೂಲಕ ಸಮಾಜ ಸೇವೆ ಮಾಡುತ್ತಿದ್ದಾರೆ. ಕೌಶಲ್ಯ ತರಬೇತಿಗಾಗಿ ಜಮೀನು ಪಡೆದುಕೊಂಡಿದ್ದಾರೆ. 56,000 ಕೋಟಿ ವೆಚ್ಚದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೇವೆ. ಧಾರ್ಮಿಕ ಕ್ಷೇತ್ರದಲ್ಲಿ ನಿರುದ್ಯೋಗಿಗಳಿಗೆ ತರಬೇತಿ ಕೊಡಬಾರ್ದು ಅಂತ ಇದೆಯಾ? 10 ವರ್ಷ ಆಯಿತು ಕೇಂದ್ರ ಸರ್ಕಾರ ಬಡವರಿಗೆ ಏನೂ ಮಾಡಿಲ್ಲ. ಮೂಡಾರೀತಿ ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ನನ್ನ ತೇಜೋವಧೆ ಆಯಿತು. ಮೂಡ ಆರೋಪ ಬರೀ ಸುಳ್ಳಿನ ಕತೆ. ಸಿಐಡಿ, ಸಿಬಿಐ, ಸುಪ್ರೀಂ ಕೋರ್ಟ್ ನನಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ಪರಮೇಶ್ವರ್ ಹೈಕಮಾಂಡ್ ಭೇಟಿ ಮಾಡಿದ್ದಕ್ಕೆ ಸಿಎಂ ಬದಲಾವಣೆ ಅಂತ ಹೇಳೋಕ್ಕಾಗಲ್ಲ. ಸಂಪುಟದಲ್ಲಿ ತೀರ್ಮಾನ ಮಾಡಿ ಎಲ್ಲರೂ ಸಿಎಂಗೆ ಬೆಂಬಲ ನೀಡಿದ್ದೇವೆ. ಸಿಎಂ ಜೊತೆ ಹೈಕಮಾಂಡ್ ಸಹ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳೋದಿಲ್ಲ. ನಮ್ಮದು ಜನಾದೇಶ ಇರುವ ಸರ್ಕಾರ. ಇನ್ನು 10 ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರಲಿದೆ ಅಂತ ಸಚಿವ ಕೆಜೆ ಜಾರ್ಜ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ಪಕ್ಷದಲ್ಲಿ ನಾನು ಏನ್ ಬೇಕಾದ್ರೂ ಮಾತಾಡ್ತೀನಿ. 4 ಗೋಡೆ ಒಳಗಡೆ ಅದನ್ನ ನಿಮಗೆ ನಾನು ಹೇಳಿದೆನಾ? ನೀವು ಕೇಳಿ ನಾನು ಏನ್ ಹೇಳ್ತೀನಿ ಉತ್ತರ ಕೊಡ್ತೀನಿ. ಅದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಏನ್ ಮಾಡ್ತಾರೆ ಅದು ತೀರ್ಮಾನ ಪ್ರಕಾರ ಇರ್ತದೆ. ಮೈತ್ರಿ ಸರ್ಕಾರ ಇದ್ದಾಗ ನೆಕ್ಸ್ಟ್ ಅವರೇ ಸರ್ಕಾರ ರಚನೆ ಮಾಡಿದ್ರಲ್ಲ, ಸರ್ಕಾರ ಬೀಳುತ್ತೆ ಅಂದ್ಬಿಟ್ಟು ಅದು ಜನ ಆದೇಶ ತಗೊಂಡು ಮಾಡಿದಾರಾ? ಜನ ಆದೇಶ ತಗೊಂಡು ಸರ್ಕಾರ ಮಾಡಿದಾರಾ? ಅವ್ರು ಏನ್ ಮಾಡಿದಾರೆ? ಮೊದಲೊಂದು ಆಪರೇಷನ್ ಕಮಲ, ಇದೊಂದು ಇದು ಮಾಡಿ ನಮ್ಮ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಮತ್ತೆ ಮಾಡಿದ್ದು. ನಾವು ಆತರ ಇಲ್ಲ. ನಾವು ಜನ ಆದೇಶ ಪಡೆದ್ಬಿಟ್ಟು ಸರ್ಕಾರ ಈ 5 ವರ್ಷ ಅಲ್ಲ, ಇನ್ನೂ 10 ವರ್ಷಗಳ ಕಾಲನು ನಾವೇನು ಕೆಲವು ಶಾಸಕರಿಗೆ ನೋಡಿ ಅದೆಲ್ಲ ಎಲ್ಲಿ ಯಾರು ಸಿಎಂ ಬದಲಾವಣೆ ಬೇಕಾಗಿತ್ತು? ಇಡೀ ಕಾಂಗ್ರೆಸ್ ನೋಡಿ, ಪರಮೇಶ್ವರ್ ಅವರು ಹೋಗ್ತಾರೆ, ಕೆಜೆ ಜಾರ್ಜ್ ಡೆಲ್ಲಿಗೆ ಹೋಗ್ತಾರೆ, ಬೇರೆ ಎಲ್ಲರೂ ಹೋಗ್ತಾರೆ, ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿ ಹೋಗಿ ಬಂದ ಮೇಲೆ ಪರಮೇಶ್ವರ್ ಅವರು ಹೇಳಿದಾರ ನಾ ಡೆಲ್ಲಿ ಹೋಗಿದ್ದು ಸಿಎಂ ಬದಲಾವಣೆ ಮಾಡ್ಲಿಕ್ಕೆ ಅಂತ ಹೇಳಿದ್ರ? ನೋಡಿ, ನಮಗೆ ಗೊತ್ತಿದೆ, ನಮ್ಮ ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ಇದ್ರು. ಎಲ್ಲರೂ ಸಂಪೂರ್ಣವಾಗಿ ನಾವು ಚೀಫ್ ಮಿನಿಸ್ಟರ್ಗೆ ಅವರು ಇರಲಿಲ್ಲ, ಅವ್ರ ಆಬ್ಸೆನ್ಸ್ ಅಲ್ಲಿ ಹೇಳಿದ್ವಿ, ಸಂಪೂರ್ಣ ಇದ್ದಿದ್ರು. ಹೈಕಮಾಂಡ್ ಅವರು ಸಂಪೂರ್ಣವಾಗಿ ಚೀಫ್ ಮಿನಿಸ್ಟರ್ ಪರ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಇದ್ದಾರೆ, MLA ಗಳಿದ್ದಾರೆ. ನೀವು ಯಾಕೆ ನಿಮಗೆ ತೊಂದರೆ ಏನಂತ ನಿಮಗೆ? ನನಗೆ ಗೊತ್ತಾಗೋದಿಲ್ಲ. ಅವ್ರ ಬದಲಾವಣೆಗೆ ಹೋಗಿದ ಅವ್ರು ಹೇಳಿದಾರ? ಬಿಜೆಪಿ ಅವರು ಹೇಳ್ತಾರೆ ಸರ್, ಏನ್ ಮಾಡಿದ ಈಗ ಮೂಡ ಏನು ಮಾಡ್ತಿದಾರೆ ಅದೇ ರೀತಿಯಲ್ಲಿ ಪಾಪ ಗಣಪತಿಯವರು ಅವರು ಸುಸೈಡ್ ಮಾಡೋದು ನಾವು ಹೋಮ್ ಮಿನಿಸ್ಟರ್ ಆಗಿರ್ಲಿಲ್ಲ. ಹೋಮ್ ಮಿನಿಸ್ಟರ್ ಬಿಟ್ಟು 7 ತಿಂಗಳಾದ್ಮೇಲೆ ಮಾಡಿದ್ರು. ಎಷ್ಟು 100 ಸುಳ್ಳು ಹೇಳ್ಬಿಟ್ಟು ಎಷ್ಟು ಇದು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು. ಈಗ ಅದು ಅಷ್ಟೇ, ಎಷ್ಟು ವರ್ಷ ಕೋರ್ಟ್ ಅಲ್ಲಿ ಇದು ಮಾಡಿ ಈಗ ಲಾಸ್ಟ್ಗೆ ಸುಪ್ರೀಂ ಕೋರ್ಟ್ ತನಕ ಹೋಗ್ಬಿಟ್ಟು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಇಲ್ಲಿ ಏನಾದ್ರು ಇರ್ಬೇಕಲ್ಲ. ಅದೇ ರೀತಿಯಲ್ಲಿ ಮೂಡ ಸಮೇತ ಇದೆಲ್ಲ ಬರೀ ಸುಳ್ಳಿನ ಕಥೆಗಳು ಹೇಳ್ತಿದ್ದಾರೆ ಹೊರತು ಕಾನೂನು ಪ್ರಕಾರ ಇಲ್ಲಿ ತನಕ ಅವ್ರು ಏನಾದ್ರು ಒಂದು ಎವಿಡೆನ್ಸ್ ಇಟ್ಟಿದಾರಾ? ನೀವು ಸಮೇತ ನಮ್ಮನ್ನು ಕೇಳ್ತೀರಾ, ನೀವ್ಯಾಕೆ ಅವ್ರನ್ನ ಕೇಳುದಿಲ್ಲ? ನಾವು ಆರೋಪಿ ಸ್ಥಾನ ಇದ್ದರೆ ನಾನು ಫೈಟ್ ಮಾಡಿಬಿಟ್ಟು ಸುಪ್ರೀಂ ಕೋರ್ಟು ನೋಡಿ, CID ನನಗೆ ಕ್ಲೀನ್ ಚಿಟ್ ಕೊಟ್ಟರು, ಸುಪ್ರೀಂ ಕೋರ್ಟ್ ಅಲ್ಲ ಇವರು CBI ಕೊಟ್ಟರು, ಮತ್ತೆ ಹೈಕೋರ್ಟ್ ಕೊಟ್ಟರು, ಎಲ್ಲಾ ಕೊಟ್ಟು ಬಿಟ್ಟು ಲಾಸ್ಟ್ ತನಕ ಇವ್ರು ಮಾಡ್ಲಿಲ್ವಾ? ಮತ್ತೆ ಹಾಗೆ ನಮಗೆ ಎಷ್ಟು ಕಷ್ಟ ಆಗಿರ್ಬೋದು ಯೋಚನೆ ಮಾಡಿ. ಇವ್ರು ಅಸೆಂಬ್ಲಿಯಲ್ಲಿ ಮಲಗಿದಾರ, ಇನ್ನೊಂದು ಮಾಡಿದ, ಎಷ್ಟು ಗಲಾಟೆ ಮಾಡಿದ್ರು. ಈಗ ಯಾರಾದ್ರೂ ಒಂದು ಮಾತಾಡ್ತಾರಾ? ನೀವು ಅವ್ರನ್ನ ಕೇಳ್ಬೇಕು, ನನ್ನ ಕೇಳ್ಬಾರ್ದು. ಯಾವುದೇ ಧಾರ್ಮಿಕ ಕ್ಷೇತ್ರಕ್ಕೆ ಆದ್ರೆ ಸ್ಕಿಲ್ ಟ್ರೈನಿಂಗ್ ಕೊಟ್ಬಿಟ್ಟು ನಿರುದ್ಯೋಗಿಗಳಿಗೆ ಟ್ರೈನಿಂಗ್ ಕೊಡಬಾರ್ದಂದೆಲ್ಲ ಇದೆಯಾ? ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಅವ್ರು ಯಾವ ಉದ್ದೇಶಕ್ಕಾಗಿ ತಗೊಂಡಿದ್ದಾರೆ? ಸ್ಕಿಲ್ ಟ್ರೈನಿಂಗ್. ಇವತ್ತು ನಿರುದ್ಯೋಗ ಜಾಸ್ತಿ ಬರ್ತಾ ಇದೆ. ಕಾಲೇಜು ಈ ಬೇರೆ ಅವ್ರಿಗೆ ಟ್ರೈನಿಂಗ್ ಇರುದಿಲ್ಲ, ಅಂದ್ರೆ ಉದ್ಯೋಗ ಸಿಕ್ಕುದಿಲ್ಲ. ಅದಕ್ಕೆ ಸ್ಕಿಲ್ ಟ್ರೈನಿಂಗ್ ಮಾಡ್ಲಿಕ್ಕೆ ನಾವು ಲ್ಯಾಂಡ್ ಕೊಟ್ಟರೆ ತಪ್ಪೇನಿದೆ? ಏನು ತಪ್ಪು ನೋಡಿ. ಇದೆಲ್ಲ ಈ ಬಡವರಿಗೋಸ್ಕರ ನಾವು ಮಾಡಿದಷ್ಟು, ಕಾಂಗ್ರೆಸ್ ಪಕ್ಷ ಮಾಡಿದಷ್ಟು ಯಾರು ಮಾಡಿದಾರೆ? ಇವರೇನು ಬಿಜೆಪಿ ಅವರು ಬಡವರಿಗೋಸ್ಕರ ಮಾಡಿದಾರ? ಇವತ್ತು 56,000 ಕೋಟಿ ರೂಪಾಯಿ ಪೈಪ್ ಇದನ್ನ ಗ್ಯಾರಂಟಿ ನಾವು ಕೊಡ್ತಾ ಇದ್ದೀವಲ್ಲ, ಅದು ಬಡವರಿಗೋಸ್ಕರ ಅಲ್ವಾ? ಕೊಟ್ಟಾಗ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಮಾಡೋದಿಲ್ಲ ಅಂತ ಹೇಳಿದವರು ಈಗ ಬಡವರ ಪರವಾಗಿ ಮಾಡ್ತಾರೆ. ಏನು ಮಾಡಿದ್ದಾರೆ?
10 ವರ್ಷ ಆಯ್ತು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇದ್ರು, ಇಲ್ಲಿ 4 ವರ್ಷ ಇದ್ರು. ಏನ್ ಬಡವರ ಪರವಾಗಿ ಏನ್ ಮಾಡಿದಾರ ಅಂತ ಹೇಳಿ ಸುಮ್ಮನೆ ಮಾತಾಡ್ತಾರ ಅಷ್ಟೇ. ಅವ್ರು ಮಾಡಲಿ, ನಾವು ಬೇಡ ಅಂತ ಹೇಳಿಲ್ಲ. ಅವರು ಮಾಡ್ಬೇಕು, ನಾವು ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಅವ್ರು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಸರ್ ಪದೇ ಪದೇ ಅಲ್ಲಿ ಅಲ್ಲಿ ರಿವ್ಯೂ ಮೀಟಿಂಗ್ ಆದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿರಲ್ಲ ಮತ್ತೆ ಸರ್ ಆಗ್ಲೇ ಹೇಳ್ತಾ ಇದ್ರಿ 4 ತಿಂಗಳಲ್ಲಿ ಕೇಂದ್ರ ಸರ್ಕಾರ ನೋಡಿ, ಅದು ನಿಮಗೆ ಹೇಳಿಲ್ಲಲ್ಲ, ನಾನು ನಿಮಗೆ ಹೇಳಿದ್ದೇನಾ? ಮಾತಾಡೋದು ಪಾರ್ಟಿ ವಿಚಾರದಲ್ಲಿ ನಾವು ಪಾರ್ಟಿಯವರೊಟ್ಟಿಗೆ ಮಾತಾಡ್ತೀವಿ. ಅದೇನು ಅಫಿಷಿಯಲ್ ಆಗಿ ಅಲ್ಲ, ನಾನು ಹಿಂಗೆ ಹೇಳಲಿಕ್ಕೆ ಆಗ್ತದೆ. ಕೇಂದ್ರ ಸರ್ಕಾರದ ಎಲೆಕ್ಟೆಡ್ ಗವರ್ಮೆಂಟ್ ನಾನು ಹೇಳಲಿಕ್ಕೆ ಆಗ್ತದೆ. ನಮ್ಮ ಪಾರ್ಟಿಯಲ್ಲಿ ಡಿಸ್ಕಸ್, ಅದಾದ ಇಂಟರ್ನಲ್ ಡಿಸ್ಕಸ್, ಅದೇನು ದಯವಿಟ್ಟು ಪಬ್ಲಿಷ್ ಮಾಡಬೇಕು. ಸಿದ್ದರಾಮಯ್ಯ ವಿಚಾರ ಸರ್, ಸಿದ್ದರಾಮಯ್ಯನವರು ಇವತ್ತು ಬಿಜೆಪಿ ಮತ್ತು JDS ಅವರಿಗೆ ಒಂದು ಅರ್ಥ ಆಗಿದೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಇರೋ ತನಕ ಕಾಂಗ್ರೆಸ್ನ ಏನು ಈ ಸ್ಟೇಟ್ ಅಲ್ಲಿ ಮಾಡ್ಲಿಕ್ಕೆ ಅದು ಗೊತ್ತಾಗ್ಬಿಟ್ಟು ಇಲ್ಲ ಸಲ್ಲದ ಆರೋಪವನ್ನು ಮಾಡ್ಬಿಟ್ಟು ಅವ್ರನ್ನ ತೇಜೋವಧೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಜನ ನಮ್ಮ ಕಾಂಗ್ರೆಸ್ ಪರವಾಗಿದ್ದಾರೆ. ಈಗಾಗಲೇ ತೀರ್ಪು ಕೊಟ್ಟಿದ್ದಾರೆ. 136 ಶಾಸಕರಿಗೂ ನಾವು ಬಂಡೆಕಲ್ಲಿನಿಂದ ಇದ್ದೀವಿ. ಸರ್ ಬಿಜೆಪಿ ಅವರು ಒಂದಾದ್ಮೇಲೆ ಒಂದು ಆರೋಪ ಬಿಜೆಪಿಯವರು ಅವರ RSS ಅವ್ರದ್ದು ಬೇರೆ ಬೇರೆ ಇದಕ್ಕೆಲ್ಲ ಕೊಟ್ಟಿದ್ದಾರೆ. ಅದನ್ನೆಲ್ಲ ಫಸ್ಟ್ ಅದ್ರ ವಿಚಾರ ಇದನ್ನ ಮಾಡಲಿ. KIDB ಕೊಡ್ಲಿಲ್ವಾ ಅವರಿಗೆ? ಯೂನಿವರ್ಸಿಟಿಯಿಂದ ಕೊಡ್ಲಿಲ್ವಾ? ಚಾಣಕ್ಯ ಯೂನಿವರ್ಸಿಟಿ ಕೊಡ್ಲಿಲ್ವಾ? ಎಷ್ಟು ಯಾವ ರೇಟಲ್ಲಿ ಕೊಟ್ಟಿದ್ದಾರೆ? ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಭಾರಿ ಒಳ್ಳೆ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದಾರೆ. ನೀವು ಹೋಗಿ ಅವ್ರದ್ದು ಬುದ್ಧ ವಿಹಾರ ಹೋಗಿ ಯಾರಾದ್ರೂ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ರೆ ಹೇಗಿದೆ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾರೆ, ಅವರ ಕಾಣಿಕೆ ಏನು ಕರ್ನಾಟಕಕ್ಕೆ ಅಷ್ಟೆಲ್ಲ ಮಾಡಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಮಾಡ್ಲಿಕ್ಕೆ